ಆತ್ಮೀಯ ಮತದಾರರೇ, ಇಂದಿನ ಸುದ್ದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 1,10,10,00,000 ಮತದಾರರ ಹೆಸರು ಡಿಲೀಟ್ ಆಗಿದೆ. ನಿಮ್ಮ ಹೆಸರೇನು ಡಿಲೀಟ್ ಆಗಿದೆಯಾ ಅಥವಾ ಡಿಲೀಟ್ ಆಗಿಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಇಂದಿನ ಸುದ್ದಿಯ ಪ್ರಕಾರ ಇಲ್ಲಿ ಯಾರ ಹೆಸರು ಎಷ್ಟೆಷ್ಟು ಡಿಲೀಟ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಆಗಸ್ಟ್ 5 ಸಂಜೆ 4ರವರೆಗೆ ಇಲ್ಲಿ ಗೈರು ಅಥವಾ ಪತ್ತೆಯಾಗದವರು 16.27 ಲಕ್ಷ, ಶಾಶ್ವತ ಸ್ಥಳಾಂತರ ಹೊಂದಿರೋರು 66.62 ಲಕ್ಷ, ಮೃತರು 16.31 ಲಕ್ಷ, ಬೇರೆ ಕಡೆ ನೋಂದಣಿ ಹೊಂದಿದವರು 6.90 ಲಕ್ಷ, ಇತರೆ 4.85 ಲಕ್ಷ. ನಿಮ್ಮ ಹೆಸರು ಏನಾದರೂ ಡಿಲೀಟ್ ಆಗಿದೆಯಾ ಅಥವಾ ಇದರಲ್ಲಿ ಯಾವುದರಲ್ಲಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆತ್ಮೀಯರೇ, ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಬ್ರೌಸರ್ನಲ್ಲಿ ಯಾವುದಾದ್ರು ಬ್ರೌಸರ್ನಲ್ಲಿ co.karnataka.gov.in ವೋಟರ್ ಲಿಸ್ಟ್ ಬ್ರೌಸ್ ಆದ ನಂತರ ಇಲ್ಲಿ CO ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಈ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ASDDO ಲಿಸ್ಟ್ ಅಂತ ಬರುತ್ತೆ ಮೇಲ್ಗಡೆ, ಅಥವಾ ಕೆಳಗಡೆ ನೋಡಿ ಇಲ್ಲಿ ಮೂವ್ ಆಗ್ತಾ ಇರುತ್ತೆ ASDDO ಲಿಸ್ಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನೀವು ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ರ್ಯಾಂಡಮ್ ಆಗಿ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಹಾಸನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ಲಿಕ್ ಇಯರ್ ಟು ವಿಸಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಇಲ್ಲಿ ನಿಮಗೆ ಗೂಗಲ್ ಡ್ರೈವ್ಗೆ ಇಲ್ಲಿ ಕರ್ಕೊಂಬರುತ್ತೆ. ಇಲ್ಲಿ ನೀವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಮ್ದು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ನೀವು ಇಲ್ಲಿ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪಾರ್ಟ್ ನಂಬರ್ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ನೀವು ತಿಳ್ಕೊಂಡು ಇಲ್ಲಿ PS1 PS2 ಅಂತ ಇದೆಯಲ್ಲ, ನೀವು ನಿಮ್ಮ ಪಾರ್ಟ್ ನಂಬರನ್ನು ತಿಳ್ಕೊಳ್ಳಿ. ನಂತರ ನಿಮ್ಮ ಪಾರ್ಟ್ ನಂಬರನ್ನು ತಿಳ್ಕೊಂಡಾದ ನಂತರ ಇಲ್ಲಿ ನಾನು ಎಕ್ಸಾಂಪಲ್ಗೆ ಇಲ್ಲಿ PS1 ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಆದ ನಂತರ ಇಲ್ಲಿ ನೀವು ನೋಡ್ತಾ ಹೋಗೋದು ಒಂದು ಲಿಸ್ಟ್ ನಿಮಗೆ ಸಿಗುತ್ತೆ. ಈ ಲಿಸ್ಟಲ್ಲಿ ಎಷ್ಟು ಜನ ಡಿಲೀಟ್ ಆಗಿದ್ದಾರೆ, ಯಾರ್ಯಾರು ಡಿಲೀಟ್ ಆಗಿದ್ದಾರೆ, ನಿಮ್ಮ ಹೆಸರಿನಲ್ಲಿ ಇದೆಯಾ ನೋಡ್ಕೊಳ್ಳಿ. ಸೊ ಏನಾದ್ರು ಡಿಲೀಟ್ ಆಗಿದ್ರೆ ನೀವು ನಿಮ್ಮ BLOಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಗೆ ನೀವು ತಿಳಿಸಿ ಇದು ಡಿಲೀಟ್ ಮಾಡೋದು ಬೇಡ ಅಂತ ಕೂಡ ನೀವು ಹೇಳ್ಬೋದು. ಆತ್ಮೀಯರೇ, ಇದೇ ರೀತಿ ನೀವು ನಮ್ಮ ಕರ್ನಾಟಕದ ಪ್ರತಿಯೊಂದು ಭಾಗದ ಇಲ್ಲಿ ಯಾವ ಹೆಸರು ಡಿಲೀಟ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು ಏನಾದರೂ ಅಂದರೆ ವೋಟರ್ ಲಿಸ್ಟಲ್ಲಿ ಡಿಲೀಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.